ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಯುದ್ಧ ಕ್ಷಣ ಕ್ಷಣಕ್ಕೂ ರೋಚಕ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಒಂದ್ ಕಡೆ ಟ್ರಂಪ್ ಸಂಧಾನ ಅಂತಿದ್ರೆ, ಮತ್ತೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ಗಳು ಪರಸ್ಪರ ದಾಳಿಗಳನ್ನ ಮುಂದುವರಿಸುತ್ತಲೇ ಇವೆ. ಸೋಮವಾರ ರಾತ್ರಿ ಹಾಗೂ ಮಂಗಳವಾರ ಬೆಳಗ್ಗೆ ಕೂಡ ದಾಳಿಗಳು ನಡೆದಿವೆ. ಇಸ್ರೇಲ್ ತೆಹರಾನ್ ಮತ್ತು ಬೈರೂತ್ ಅನ್ನ ಟಾರ್ಗೆಟ್ ಮಾಡಿಕೊಂಡ್ರೆ, ಇರಾನ್ ಅರಬ್ ದೇಶಗಳ ಜೊತೆಗೆ ಇಸ್ರೇಲಿನ ಜೆರೂಸಲಂ ನಗರವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಈ ಮೂಲಕ ಕದನ ವಿರಾಮ ಇರುವುದು ಟ್ರಂಪ್ಗೆ ಹೊರತು ನಮಗಲ್ಲ ಅಂತ ಎರಡೂ ದೇಶಗಳು ಸಾರಿ ಹೇಳ್ತಾ ಇವೆ. ಇದರ ನಡುವೆ ನಾನು ಟ್ರಂಪ್ ಜೊತೆ ಮಾತಾಡಿದ್ದೀನಿ, ಯಾವುದೇ ಕಾರಣಕ್ಕೂ ನಾವು ಈ ಯುದ್ಧವನ್ನ ನಿಲ್ಲಿಸೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ ಅನ್ನೋ ಮಾತನ್ನ ನೆತನ್ಯಾಹು ಹೇಳಿರೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನಿದು ಯುದ್ಧದ ಕಥೆ? ಇಲ್ಲಿ ಅಮೆರಿಕ ಹಿಂದೆ ಸರಿದ್ರೂ ಕೂಡ ಇಸ್ರೇಲ್ ಈ ಯುದ್ಧವನ್ನು ಮುಂದುವರಿಸುತ್ತಾ, ಇಲ್ಲಿ ನೆತನ್ಯಾಹು ಮುಂದೆ ಏನು ಮಾಡ್ತಾರೆ? ಈ ಯುದ್ಧ ನಿಂತ ಬೆನ್ನಲ್ಲೇ ಅಮೆರಿಕಾದಲ್ಲಿ ಕೂಡ IRGC ಪ್ರಾಕ್ಸಿ ಆಪರೇಷನ್ ಅನ್ನ ಮಾಡಿಬಿಡ್ತಾ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ಸೋಮವಾರ ಒಂದು ಪೋಸ್ಟ್ ಅನ್ನು ಮಾಡಿದ್ರು. 5 ದಿನಗಳ ಕಾಲ ಇರಾನ್ನ ಪವರ್ ಸೆಂಟರ್ಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ, ಮಾತುಕತೆ ಫಲಪ್ರದವಾಗಿ ನಡೀತಿದೆ, ಹಿಂಗಾಗಿ ನಾವಿನ್ನೊಂದು 5 ದಿನ ಕಾದು ನೋಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಆದ್ರೆ ಟ್ರಂಪ್ ಹೇಳಿಕೆ ನಂತರ ಕೂಡ ಇಸ್ರೇಲ್ ಇರಾನಿನ ಪವರ್ ಗ್ರಿಡ್ಗಳು ಮತ್ತು ವಿದ್ಯುತ್ ತಯಾರಿಕಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನ ಮಾಡ್ತಲೇ ಹೋಗ್ತಾ ಇದೆ. ಸೋಮವಾರ ಸಂಜೆಯಿಂದಲೂ ದಾಳಿಯ ತೀವ್ರತೆಯನ್ನ ಹೆಚ್ಚು ಮಾಡಿರುವ ಇಸ್ರೇಲ್ ತೆಹರಾನ್ನ ಪ್ರಮುಖ ಕೇಂದ್ರಗಳ ಮೇಲೆ ದಾಳಿಗಳನ್ನು ಮಾಡಿದೆ. ಅಷ್ಟೇ ಅಲ್ಲದೆ ಇರಾನ್ನ ಪ್ರಮುಖ ನಗರಗಳಾದ ಇಸ್ಫಹಾನ್ ಹಾಗೂ ಕೊರಂ ಶಹರ್ಗಳ ಮೇಲೆ ಕೂಡ ದೊಡ್ಡ ಮಟ್ಟದ ದಾಳಿಗಳಾಗಿವೆ. ಕೊರಂ ಶಹರ್ನಲ್ಲಿನ ಎನರ್ಜಿ ಘಟಕಗಳನ್ನು ಕೂಡ ಇಸ್ರೇಲ್ ಉಡಾಯಿಸಿದೆ. ಈ ಮೂಲಕ ಟ್ರಂಪ್ ಅವರ ಘೋಷಣೆ ಕೇವಲ ಟ್ರಂಪ್ಗೆ ಮಾತ್ರ ಸೀಮಿತ ಅನ್ನೋ ಸಂದೇಶವನ್ನ ಇಲ್ಲಿ ಇಸ್ರೇಲ್ ಕೊಡ್ತಾ ಇದೆ. ಈ ನಡುವೆ ಟ್ರಂಪ್ ಜೊತೆ ಕೂಡ ನಾನು ಮಾತಾಡಿದ್ದೀನಿ ಅಂತ ಹೇಳ್ಕೊಂಡಿರೋ ನೆತನ್ಯಾಹು ಟ್ರಂಪ್ ಅವರ ಶಾಂತಿ ಸಂಧಾನದ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸಿದ್ದಾರೆ. ಈ ಯುದ್ಧ ನಮ್ಮ ಆಶಯಗಳಂತೆ ಕೊನೆಯಾಗಬೇಕು ಅಂತ ನಾವು ಬಯಸ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಜೊತೆ ಅಮೆರಿಕ ಯುದ್ಧವನ್ನು ನಿಲ್ಲಿಸಿರಬಹುದು, ಆದರೆ ನಾವು ನಮ್ಮ ಗುರಿ ತಲುಪುವವರೆಗೆ ಯಾವುದೇ ಕಾರಣಕ್ಕೂ ಈ ಯುದ್ಧ ದಾಳಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ಕೊಂಡಿರೋ ನೆತನ್ಯಾಹು ಇರಾನ್ ಹಾಗೂ ಲೆಬನಾನ್ನ ಹೆಜ್ಬುಲ್ಲಾಗಳ ಮೇಲಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಹೇಳಿದ್ದಾರೆ. ಈ ಮೂಲಕ ಅಮೆರಿಕ ಹಾಗೂ ಇಸ್ರೇಲ್ಗಳು ಇಲ್ಲಿ ಭಿನ್ನ ಹಾದಿಯಲ್ಲಿ ಹೋಗ್ತಾ ಇವೆಯಾ, ಅಥವಾ ಅಲ್ಲಿ ಅಮೆರಿಕ ಮತ್ತೊಂದು ದೊಡ್ಡ ದಾಳಿಗೆ ಒಂದು ಸಣ್ಣ ವಿರಾಮವನ್ನ ತಗೊಂಡಿದ್ಯಾ ಅನ್ನೋ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿವೆ. ಇದೇ ವೇಳೆ ಫೆಬ್ರವರಿ 28ನೇ ತಾರೀಕು ಅಲ್ಲಿ ಖಮೇನಿಯನ್ನ ಹೊಡೆದು ಹಾಕಿದ್ರಲ್ಲ, ಅದಕ್ಕೂ 2 ದಿನಗಳ ಮೊದಲು ಟ್ರಂಪ್ ಮತ್ತು ನೆತನ್ಯಾಹು ನಡುವೆ ನಡೆದ ಫೋನ್ ಕಾಲ್ನ ಡೀಟೇಲ್ಸ್ ಅನ್ನ ಅಮೆರಿಕದ ಮಾಧ್ಯಮಗಳು ಬಿಡುಗಡೆ ಮಾಡಿವೆ. ಅದರಲ್ಲಿ ಕೂಡ ನೆತನ್ಯಾಹು ಟ್ರಂಪ್ ಅವರನ್ನ ಈ ದಾಳಿಗೆ ಪ್ರಚೋದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟ್ರಂಪ್ಗೆ ಕರೆ ಮಾಡಿದ್ದ ನೆತನ್ಯಾಹು ಖಮೇನಿಯನ್ನ ಹೊಡೆದು ಹಾಕೋದಿಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಇದಕ್ಕಿಂತಲೂ ಅತ್ಯುತ್ತಮವಾದ ಸಂದರ್ಭ ಮತ್ತೆ ಸಿಗೋದಿಲ್ಲ ಅಂತ ಟ್ರಂಪ್ಗೆ ನೆತನ್ಯಾಹು ಹೇಳಿದ್ರು. ಹಾಗೆ ಟೆಹರಾನಿನ ಖಮೇನಿ ಕಾಂಪೌಂಡ್ ಅಲ್ಲಿ ಆಲಿ ಖಮೇನಿ ಸೇರಿದಂತೆ ರೆಜಿಮ್ನ ಸಾಕಷ್ಟು ಅಧಿಕಾರಿಗಳು ಮೀಟಿಂಗ್ಗೆ ಬರ್ತಾ ಇರೋ ಬಗ್ಗೆ ಇಸ್ರೇಲ್ ಹಾಗೂ ಅಮೆರಿಕದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ ಫೆಬ್ರವರಿ 28ರಂದೇ ಮಾಹಿತಿಗಳು ಬಂದವು. ಸೊ ದಶಕಗಳಿಂದ ಕಾಯ್ತಾ ಇದ್ದ ಸಂದರ್ಭ ತೆಹರಾನ್ನ ಖಮೇನಿ ಕಾಂಪೌಂಡ್ ಅಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಾಗಳಿಗೆ ಒದಗಿ ಬಂದಿದೆ. ಇದನ್ನ ಮಿಸ್ ಮಾಡ್ಕೋಬಾರ್ದು. ಖಮೇನಿಯನ್ನ ಹೊಡೆದು ಹಾಕೋದಿಕ್ಕೆ ನೀವು ನಮ್ಮ ಜೊತೆ ನಿಂತ್ರೆ ನಿಮ್ಮ ಹೆಸರು ಇತಿಹಾಸದ ಪುಟಗಳಲ್ಲಿ ಅಜರಾಮರ ಆಗುತ್ತೆ, ನೀವು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ ಹಾಗಾಗುತ್ತೆ ಅಂತೆಲ್ಲ ಟ್ರಂಪ್ಗೆ ನೆತನ್ಯಾಹು ಪೇಡಿದ್ದಾರೆ. ಮೊದಲೇ ಈ ಟ್ರಂಪ್ ನೋಬೆಲ್ ಅದು ಇದು ಅಂತಾಯ್ತು, ಅದು ಸಿಕ್ಕಿರಲಿಲ್ಲ. ಸೊ ಹಿಸ್ಟ್ರಿನಾದರೂ ಕ್ರಿಯೇಟ್ ಮಾಡಿಬಿಡೋಣ ಅಂದ್ಕೊಂಡು ಇರಾನ್ ಮೇಲಿನ ದಾಳಿಗೆ ಟ್ರಂಪ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟುಬಿಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಫೆಬ್ರವರಿ 28ನೇ ತಾರೀಕು ಖಮೇನಿಯನ್ನ ಜಂಟಿ ದಾಳಿಯಲ್ಲಿ 2 ಪಡೆಗಳು ಹೊಡೆದು ಹಾಕೋದಕ್ಕೆ ಸಾಧ್ಯ ಆಯಿತು. ಅಲ್ಲಿಗೆ ಇರಾನ್ನ ಒಂದು ತಲೆಮಾರಿನ ರೆಜಿಮ್ ನಾಯಕರನ್ನ ಮುಗಿಸಿದ ಹಾಗಾಯಿತು. ಅದಾದ 24 ದಿನಗಳ ನಂತರ ಈ ಸಂಘರ್ಷ ಸಂಧಾನದ ಬಾಗಿಲಿಗೆ ಬಂದು ನಿಂತಿದೆ. ಆದರೂ ಇರಾನ್ ಹಾಗೂ ಇಸ್ರೇಲ್ಗಳ ನಡುವಿನ ಮಿಸೈಲ್ ಎಕ್ಸ್ಚೇಂಜ್ ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ಗೆಳೆಯರೆ, ಅದು ಯಾವಾಗ ಇಸ್ರೇಲ್ ಲೆಬನಾನ್ನ ಹೆಜ್ಬುಲ್ಲಾಗಳ ಮೇಲೆ ಬೈರೂತ್ನ ಮೇಲೆ ದಾಳಿಗಳನ್ನು ತೀವ್ರಗೊಳಿಸ್ತೋ ಆಗ ಇರಾನ್ ಅಲ್ಲಿ ಮತ್ತಷ್ಟು ಕೆರಳಿದೆ. ಹೀಗಾಗಿ ಅವರು ನೇರವಾಗಿ ಜೆರೂಸಲೆಂ ಸಿಟಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಸೋಮವಾರ ರಾತ್ರಿ ಹಾಗೂ ಮಂಗಳವಾರ ಬೆಳಗಿನ ಜಾವ ಜೆರೂಸಲೆಂನಲ್ಲಿ ಸೈರನ್ಗಳ ಸದ್ದು ನಿರಂತರವಾಗಿ ಕೇಳಿ ಬಂದಿದೆ. ಜೆರೂಸಲೆಂ ಮೇಲೆ ಇರಾನ್ನ ಮಿಸೈಲುಗಳು ಬಂದವು. ಅಲ್ಲಿನ ಒಂದಷ್ಟು ಬಿಲ್ಡಿಂಗ್ಗಳ ಮೇಲೆ ಆ ಮಿಸೈಲುಗಳೂ ಬಿದ್ವು. ಸಾಕಷ್ಟು ಜನ ಗಾಯಗೊಂಡರು. ಇದಾದ ಕೆಲವೇ ನಿಮಿಷಗಳಲ್ಲಿ ಮತ್ತೊಂದು ಇರಾನಿನ ಮಿಸೈಲ್
ಜೆರೂಸಲೆಂ ಕಡೆ ಬಂತು. ಆದರೆ ಅಷ್ಟೊತ್ತಿಗೆ ಇಸ್ರೇಲ್ನ ಆಡಳಿತ ತನ್ನ ಜನರನ್ನ ಸೇಫ್ ಹೌಸ್ಗೆ ಶಿಫ್ಟ್ ಮಾಡಿತ್ತು. ಹೀಗಾಗಿ ಆ ಮಿಸೈಲ್ ಅಪ್ಪಳಿಸಿದ್ರೂ ಕೂಡ ಅಲ್ಲಿ ಯಾವ ಸಾವು ನೋವು ಸಂಭವಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ಬೆಳಗ್ಗೆ ಕೂಡ ಇಸ್ರೇಲ್ ಮೇಲೆ ಇರಾನಿನ ದಾಳಿ ಮುಂದುವರಿತಾ ಇದೆ. ಉತ್ತರ ಇಸ್ರೇಲ್ ಮಾತ್ರ ಅಲ್ಲ, ಸೆಂಟ್ರಲ್ ಇಸ್ರೇಲ್ ಅಲ್ಲಿ ಕೂಡ ಸೈರನ್ ಸದ್ದು ಕೇಳಿ ಬರ್ತಾ ಇದೆ. ಹಾಗೆ ದಕ್ಷಿಣ ಇಸ್ರೇಲ್ ಅನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡ್ಕೊಂಡಿದೆ. ಇಲ್ಲಿ ಇರಾನ್ ವಿರುದ್ಧ ದಾಳಿ ಮಾಡ್ತಾ ಇರೋ ಇಸ್ರೇಲಿಗೆ ಇರಾನ್ ಕೂಡ ದಾಳಿ ಮಾಡುತ್ತೆ ಅನ್ನೋದು ಗೊತ್ತಿತ್ತು. ಹೀಗಾಗಿ ಅವರು ತಮ್ಮ ನಾಗರಿಕರನ್ನ ಸೇಫ್ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ದೊಡ್ಡ ಸಾವು ನೋವುಗಳು ವರದಿ ಆಗ್ತಾ ಇಲ್ಲ. ಇನ್ನು ಇರಾನ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಅವರು ಬಹ್ರೈನ್ ಹಾಗೂ ಕುವೈತ್ ಮೇಲೆ ಕೂಡ ನಿರಂತರ ದಾಳಿಗಳನ್ನು ಮಾಡ್ತಲೇ ಇದ್ದಾರೆ. ಕುವೈತ್ ಸಾಕಷ್ಟು ಮಿಸೈಲ್ಗಳನ್ನ ಡ್ರೋನ್ಗಳನ್ನ ನ್ಯೂಟ್ರಲೈಸ್ ಮಾಡಿದೆ. ಬಹ್ರೈನ್ ಕೂಡ ತನ್ನ ಡಿಫೆನ್ಸ್ ಅನ್ನ ಆಕ್ಟಿವ್ ಮಾಡಲ್ ಇಟ್ಟಿದೆ. ಇದರ ನಡುವೆ ಇರಾಕ್ನ ಇರ್ಬಿಲ್ ನಗರದಲ್ಲಿರುವ ಅಮೆರಿಕದ ಮಿಲಿಟರಿ ಬೇಸ್ ಮೇಲೆ ಕೂಡ ಅಲ್ಲಿನ ಇರಾನ್ನ ಪ್ರಾಕ್ಸಿ ಪಡೆ ದಾಳಿಗಳನ್ನು ಮಾಡಿದೆ. ಈ ದಾಳಿಗಳಲ್ಲಿ ಸಾಕಷ್ಟು ಹಾನಿ ಸಂಭವಿಸಿದೆ ಅಂತ ಇರ್ಬಿಲ್ ಹೇಳ್ಕೊಳ್ತಾ ಇದೆ. ಇಲ್ಲಿ ಟ್ರಂಪ್ ಅವರ ಸಂಧಾನದ ಮಾತುಗಳು ನಡೆಯೋದೇ ಆದ್ರೆ ಅಷ್ಟರಲ್ಲಿ ಶತ್ರುಗಳ ಮೇಲೆ ಸಾಧ್ಯವಾದಷ್ಟು ದಾಳಿಗಳನ್ನು ಮಾಡಿ ತಮ್ಮ ಕೈ ಮೇಲಾಗೋ ಹಾಗೆ ನೋಡ್ಕೋಬೇಕು ಅನ್ನೋ ಪ್ರಯತ್ನವನ್ನ ಅಲ್ಲಿ ಇರಾನ್ ಹಾಗೂ ಇಸ್ರೇಲ್ ಎರಡೂ ಕೂಡ ಮಾಡ್ತಾ ಇವೆ. ಇನ್ನು ಇರಾನಿನ IRGC ಅಮೆರಿಕದ ಆಯಿಲ್ ಟ್ಯಾಂಕರ್ ಒಂದರ ಮೇಲೆ ಮಾಡಿರೋ ದಾಳಿಗೆ ಸಂಬಂಧಪಟ್ಟ ವಿಡಿಯೋ ಒಂದು ಬಿಡುಗಡೆ ಆಗಿದೆ. ಈ ದಾಳಿ ಸೋಮವಾರ ರಾತ್ರಿ ಹಾರ್ಮುಜ್ ಅಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಅಟ್ಯಾಕಿಂಗ್ ಬೋಟ್ ಮೂಲಕ ಟಾರ್ಪೆಡೋನ ಲಾಂಚ್ ಮಾಡಿ ಆ ತೈಲ ಟ್ಯಾಂಕರ್ ಮೇಲೆ ದಾಳಿ ಮಾಡುತ್ತೆ ಮತ್ತು ಆ ಟ್ಯಾಂಕರ್ ಬೆಂಕಿಗೆ ಆಹುತಿ ಆಗ್ತಾ ಇರೋ ವಿಡಿಯೋನ IRGC ರಿಲೀಸ್ ಮಾಡಿದೆ. ಇದೆಲ್ಲದರ ನಡುವೆ ಅಮೆರಿಕದ ಮರೈನರ್ಸ್ ಶುಕ್ರವಾರದ ಹೊತ್ತಿಗೆ ಪರ್ಷಿಯನ್ ಗಲ್ಫ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಕೊಟ್ಟಿರೋ 5 ದಿನಗಳ ಕದನ ವಿರಾಮದ ಅವಧಿ ಕೂಡ ಶುಕ್ರವಾರಕ್ಕೆ ಮುಕ್ತಾಯ ಆಗುತ್ತೆ. ಅಷ್ಟರಲ್ಲಿ ಸಂಧಾನದ ಮಾತುಕತೆಗಳು ಯಶಸ್ವಿ ಆಗದೇ ಇದ್ರೆ ಅಲ್ಲಿ ಮರೈನರ್ಸ್ ಅನ್ನ ಬಳಸಿ ಕರಗ್ ದ್ವೀಪವನ್ನ ಆಕ್ರಮಿಸಿಕೊಳ್ಳುವ ಮೂಲಕ ಹಾರ್ಮುಜ್ ಮೇಲಿನ ಹಿಡಿತವನ್ನ ಸಂಪೂರ್ಣವಾಗಿ ಅಮೆರಿಕ ತನ್ನ ಕೈಗೆ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ಸೌದಿ ಅರೇಬಿಯಾಗಳು ಕೂಡ ಇರಾನ್ ವಿರುದ್ಧ ಯುದ್ಧಕ್ಕೆ ನಿಲ್ಲುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇವೆ. ಅಮೆರಿಕ ಕದನ ವಿರಾಮ ಅಂತ ಹೇಳ್ತಾ ಇದ್ರೂ ಕೂಡ ಇರಾನ್ನ ದಾಳಿಗಳಿಂದ ಅತಿ ಹೆಚ್ಚು ನಷ್ಟಕ್ಕೆ ಗುರಿಯಾಗ್ತಾ ಇರೋ ಸೌದಿ ಹಾಗೂ UAEಗಳು ಈ ಯುದ್ಧಕ್ಕೊಂದು ಕೊನೆಯನ್ನ ಹಾಡಲೇಬೇಕು ಅಂತ ನಿರ್ಧಾರ ಮಾಡಿವಿಯಂತೆ. ಸೊ ಅವರು ಇರಾನ್ ವಿರುದ್ಧ ಇಸ್ರೇಲ್ ಜೊತೆಗೂಡಿ ಯುದ್ಧವನ್ನ ಮುಂದುವರೆಸಿದ್ರೆ ಇಲ್ಲಿ ಅಚ್ಚರಿ ಇಲ್ಲ ಅನ್ನೋ ವರದಿಗಳು ಬರ್ತಾ ಇವೆ. ಸಹಜಾನೆ, ಯಾಕೆಂದ್ರೆ ಈ ಯುದ್ಧ ಆರಂಭ ಆದ ನಂತರ ದೊಡ್ಡ ಪ್ರಮಾಣದಲ್ಲಿ ಯಾರಾದರೂ ನಷ್ಟಕ್ಕೀಡಾಗಿದ್ದಾರೆ ಅಂದ್ರೆ ಸೌದಿ ಅರೇಬಿಯಾ, ಕುವೈತ್, ಕತಾರ್, ಬಹ್ರೈನ್ ಹಾಗೂ UAEಗಳು. ಇಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಗಳು ಇರಾನ್ನ ಮೇಲೆ ಮಾಡಿದ ಪ್ರತಿ ದಾಳಿಗೆ ಕೂಡ ಪ್ರತೀಕಾರದ ಬಿಸಿಯನ್ನ ಅನುಭವಿಸಿರುವುದು ಇದೇ ಅರಬ್ ದೇಶಗಳು. ಹೀಗಾಗಿ ಇಲ್ಲಿ ರೆಜಿಮ್ ಬದಲಾಗದೆ ಈ ಯುದ್ಧ ಅರ್ಧಕ್ಕೆ ನಿಂತ್ರೆ ಇಷ್ಟು ದಿನಗಳ ಕಾಲ ಅರಬ್ ದೇಶಗಳು ಅನುಭವಿಸಿದ ನೋವು ಮತ್ತು ದಾಳಿಗೆ ನ್ಯಾಯ ಸಿಕ್ಕಂತಾಗೋದಿಲ್ಲ. ಹೀಗಾಗಿ ಅವರು ನಮಗೆ ಇಷ್ಟೆಲ್ಲ ಒದೆ ಬಿದ್ದಿದೆ ಅನ್ನೋದೇ ಆದ್ಮೇಲೆ ಇರಾನ್ನ ರೆಜಿಮ್ ಬದಲಾಗಿ ಬಿಡ್ಲಿ ಅಂತ ಬಯಸಿದ್ರೆ ಆಶ್ಚರ್ಯ ಏನಿಲ್ಲ. ಆದ್ರೆ ಅರಬ್ ದೇಶಗಳು ನೇರವಾಗಿ ಇರಾನ್ ಜೊತೆ ಯುದ್ಧಕ್ಕೆ ಹೋಗಲಾರವು. ಅವರು ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಮಾಡೋ ಸಾಧ್ಯತೆ ಇರುತ್ತೆ. ಆ ಮೂಲಕ ಇರಾನ್ ನಲ್ಲಿ ರೆಜಿಮ್ ಬದಲಾವಣೆಗೆ GCC ಪ್ರಯತ್ನಗಳನ್ನು ಮಾಡುತ್ತೆ. ಇದರ ನಡುವೆ ಇರಾನ್ IRGC 78ನೇ ವೇವ್ ದಾಳಿಗಳನ್ನು ಶುರು ಮಾಡಿದೆ. ಇಸ್ರೇಲ್ ಹಾಗೂ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಅವರು ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಟೆಲ್ ಅವೀವ್, ಎಲಾತ್, ಡಿಮೋನಾ, ಜೆರೂಸಲೆಂ, ಹೈಫಾ ಮುಂತಾದ ನಗರಗಳು ಟಾರ್ಗೆಟ್ ಆಗ್ತಾ ಇವೆ. ಇದೆಲ್ಲದರ ನಡುವೆ ಅಮೆರಿಕದಲ್ಲಿ ಕೂಡ ಒಂದು ಅನಾಹುತ ನಡೆದಿದೆ. ಅಲ್ಲಿನ ಟೆಕ್ಸಾಸ್ನ ಪೋರ್ಟ್ ಆರ್ಥರ್ ಅಲ್ಲಿರುವ ಪ್ರಮುಖ ತೈಲ ಸಂಸ್ಕರಣಾಗಾರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದು ವ್ಯಾಲೆರೋ ಎನರ್ಜಿ ಸಂಸ್ಥೆಗೆ ಸೇರಿದ ಸಂಸ್ಕರಣಾ ಘಟಕ. ಇಲ್ಲಿ ಪ್ರತಿನಿತ್ಯ 3,80,000 ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನೆ ಆಗುತ್ತೆ. ಇಂಥ ಬೃಹತ್ ಸಂಸ್ಕರಣಾ ಘಟಕಕ್ಕೆ ಬೆಂಕಿ ಬಿದ್ದಿದೆ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಾಗೂ ಹೊಗೆ ಮೇಲೇಳ್ತಾ ಇದೆ. ಬೆಂಕಿಯನ್ನು ನಂದಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಅಲ್ಲಿ ದೊಡ್ಡ ಮಟ್ಟದ ಸ್ಫೋಟದ ಸದ್ದು ಕೇಳಿಬಂತು. ಆನಂತರ ಬೆಂಕಿ ಕಾಣಿಸ್ಕೊಳ್ತು ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗಾಗಿ ಸುತ್ತಮುತ್ತಲಿನ ಪ್ರದೇಶಗಳ ಜನ, ವಿಶೇಷವಾಗಿ ಟೆಕ್ಸಾಸ್ನ ಪಶ್ಚಿಮ ಭಾಗದಲ್ಲಿನ ನಿವಾಸಿಗಳಿಗೆ ಬೇರೆ ಕಡೆಗೆ ತೆರಳೋದಕ್ಕೆ ತಿಳಿಸಲಾಗಿದೆ. ಹೀಟರ್ ಸ್ಫೋಟದಿಂದ ಈ ಬೆಂಕಿ ಕಾಣಿಸಿಕೊಂಡಿರಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಗೆಳೆಯರೆ, ಇಲ್ಲಿ ಇರಾನಿನ IRGC ನಾವು ಅಮೆರಿಕದ ಮೇಲೆ ಕೂಡ ದಾಳಿ ಮಾಡ್ತೀವಿ ಅಂತ ಹೇಳ್ಕೊಂಡಿತ್ತು. ಹಾಗೆ ಇರಾನಿನ ತೈಲ ಸಂಸ್ಕರಣಾ ಘಟಕಗಳು ಹಾಗೂ ಗ್ಯಾಸ್ ಫೀಲ್ಡ್ ಮೇಲೆ ದಾಳಿಯಾದ ನಂತರ IRGC ಕಣ್ಣಲ್ಲಿ ಹೋಗಿತ್ತು. ಪ್ರಾಕ್ಸಿಗಳನ್ನು ಬಳಸುವ ಮಾತನ್ನು ಕೂಡ ಆಡಿತ್ತು. ನಮ್ಮ ಶತ್ರುಗಳಿಗೆ ಇನ್ನು ಮುಂದೆ ಪಾರ್ಕು ಮಾಲುಗಳಲ್ಲಿ ಕೂಡ ನಾವು ನೆಮ್ಮದಿ ಕೊಡೋದಿಲ್ಲ ಅಂತ ಇರಾನ್ ಹೇಳಿಕೊಂಡಿತ್ತು. ಈಗ ಅಮೆರಿಕದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕದಲ್ಲಿ
ಬೆಂಕಿ ಕಾಣಿಸ್ಕೊಂಡಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಕೂಡ ಆಗ್ತಾ ಇದೆ. ಆದರೆ ಈ ಬೆಂಕಿ ಅನಾಹುತಕ್ಕೆ ನಿರ್ದಿಷ್ಟ ಕಾರಣ ಏನು ಅನ್ನೋ ಬಗ್ಗೆ ಅಮೆರಿಕ ಇನ್ನೂ ಖಚಿತವಾಗಿ ಏನನ್ನು ಹೇಳಿಲ್ಲ. ಅಲ್ಲಿ ಯಾವ ಪ್ರಮಾಣದ ನಷ್ಟ ಉಂಟಾಗಿದೆ ಅನ್ನೋ ಬಗ್ಗೆ ಕೂಡ ಇನ್ನೂ ವರದಿಗಳು ಬರಬೇಕಿವೆ. ಹಾಗೆ ಅಮೆರಿಕ 5 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದ ಕಾರಣಕ್ಕೆ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಅಮೆರಿಕದ ಈ ಹೇಳಿಕೆಯನ್ನ ಇರಾನ್ ತಿರಸ್ಕರಿಸಿದ ನಂತರ ಮತ್ತೆ 4% ಕಚ್ಚಾ ತೈಲ ತನ್ನ ಬೆಲೆಯನ್ನ ಏರಿಕೆ ಮಾಡಿಕೊಂಡಿದೆ. ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವಿನ ದಾಳಿಗಳು ಈಗ ಪಕ್ಕದ ಇರಾಕ್ ಅನ್ನು ಕೂಡ ತಲುಪಿವೆ. ಅಲ್ಲಿ ಇರಾನ್ ಬೆಂಬಲಿಗ ಬಂಡುಕೋರ ಪಡೆಗಳೇನಿವೆ ಅವುಗಳ ಮೇಲೆ ನಿರಂತರ ವಾಯುದಾಳಿ ನಡೀತಾ ಇದೆ. ಜೊತೆಗೆ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಗಳನ್ನ ದಕ್ಷಿಣ ಲೆಬನಾನ್ನಲ್ಲಿ ಮಾಡ್ತಾ ಹೋಗ್ತಾ ಇದೆ. ಲಿತಾನಿ ನದಿಯ ಮೇಲಿನ ಬ್ರಿಡ್ಜ್ ಒಂದನ್ನು ಕೂಡ ಇಸ್ರೇಲ್ ಹೊಡೆದು ಹಾಕಿದೆ. ಇಸ್ರೇಲ್ ದಾಳಿಗಳನ್ನ ಮಾಡ್ತಾ ಇರೋದು ಹೆಜ್ಬುಲ್ಲಾಗಳ ವಿರುದ್ಧನೇ ಆದ್ರೂ ಅಲ್ಲಿ ಲೆಬನಾನ್ನ ಇನ್ಫ್ರಾಸ್ಟ್ರಕ್ಚರ್ ನಾಶ ಆಗ್ತಾ ಇದೆ ಅಂತ ಲೆಬನಾನ್ ಆಡಳಿತ ಆರೋಪಗಳನ್ನು ಮಾಡ್ತಾ ಇದೆ. ಹಾಗೆ ಹಾರ್ಮುಜ್ ಮೇಲೆ ಸಂಚಾರಕ್ಕೆ ಇರಾನ್ ಅಡ್ಡಿಯನ್ನುಂಟು ಮಾಡ್ತಾ ಇರುವುದನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ತಗೊಂಡು ಹೋಗೋದಕ್ಕೆ ಬಹ್ರೈನ್ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.